ಮಳೆ ಹಾನಿ ಪರಿಹಾರ ಕುರಿತು ಮಾಹಿತಿ ಕಾರ್ಯಾಗಾರವನ್ನು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಏರ್ಪಡಿಸಲಾಗಿತ್ತು. ಮಳೆಗೆ ಸಂಬಂಧಿಸಿದಂತೆ ನಮ್ಮಲ್ಲಿ ವಾಡಿಕೆ ಮಳೆ ಏನು ಜನವರಿ ತಿಂಗಳಿಂದ ಜೂನ್ 22 ಆಗುವಂಥ ವಾಡಿಕೆ ಮಳೆ ಏನಿದೆ 887 ಮಿಲಿಮೀಟರ್ ವಾರ್ಷಿಕವಾಗಿ ಆಗ್ತದೆ. ನಾರ್ಮಲ್ ರೈನ್ಫಾಲ್ ಅಂತ ಏನು ಕರಿತೀವಿ. ಈ ವರ್ಷ ನಮಗೆ ಆ್ಯಕ್ಚುಯಲ್ ರೈನ್ಫಾಲ್ ಈ ಪೂರ್ತಿ ನಿಮಗೆ ಪ್ರೆಸೆಂಟೇಷನ್ ನಿಮ್ಮ ಗ್ರೂಪಿಗೆ ಹಾಕ್ತೀನಿ ನಾನು. 1096 ಮಿಲಿಮೀಟರ್. ಸೊ ಡಿಪಾರ್ಚರ್ 24% ಅಂತ ಆದರೂ ಸಹಿತ ನಮ್ಮಲ್ಲಿ ಅತಿ ಹೆಚ್ಚು ಚಿಕ್ಕಮಗಳೂರಲ್ಲಿ ಡಿವಿಯೇಷನ್ ಆಗಿದೆ, ಕಡೂರು ಆಗಿದೆ, ಪ್ಲಸ್ ಎನ್ಆರ್ಪುರ, ಮೂಡಿಗೆರೆ ಎಲ್ಲ ತಾಲೂಕಲ್ಲೂ ಸಹಿತ ವಾಡಿಕೆಗಿಂತ ನಮಗೆ ಜಾಸ್ತಿ ಮಳೆ ಆಗಿದೆ. ಸಿವಿಯರ್ ಡ್ಯಾಮೇಜ್ ಆಗಿದೆ. ಅವ್ರಿಗೆಲ್ಲ ಶಿಫ್ಟಿಂಗ್ ಮಾಡೋದಾಗಲಿ, ಫುಡ್ ಕಿಟ್ ಕೊಡೋದಾಗಲಿ ಅವನ್ನೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಆಗಲೇ. ಪೇಮೆಂಟಿಗೆ ಸಂಬಂಧ ಈಗ ಸರ್ಕಾರ ತೀರ್ಮಾನ ಮಾಡಿ ನಮಗೆ ಡೈರೆಕ್ಷನ್ ಕೊಡುತ್ತೆ. ಕಳೆದ 3-4 ದಿನದಲ್ಲಿ ಏನು ಮನೆಗಳು ಡ್ಯಾಮೇಜ್ ಆಗಿದೆ, ಅದರದ್ದು ಅತಿ ಹೆಚ್ಚು ಡ್ಯಾಮೇಜ್ ಆಗಿರುವಂಥದ್ದು ನಮಗೆ ಮೂಡಿಗೆರೆ ಭಾಗ 30 ಮನೆಗಳಾಗಿದೆ. ಸಿವಿಯರ್ಲಿ ಡ್ಯಾಮೇಜ್ ನಾನು ಹೇಳ್ತಾ ಇರೋದು. ಮತ್ತು ಚಿಕ್ಕಮಗಳೂರು 37 ಸಿವಿಯರ್ಲಿ ಡ್ಯಾಮೇಜ್, ಕಡೂರು 20. ಬಟ್ ಅಧಿಕವಾಗಿ ನಮಗೆ 30 ಆಲ್ಮೋಸ್ಟ್ 40+ ಚಿಕ್ಕಮಗಳೂರಲ್ಲೇ ಆಗಿದೆ, 41 ಮೂಡಿಗೆರೆ ಆಗಿದೆ, 40 ಕಡೂರು. ಗಾಳಿ ಇರೋದ್ರಿಂದ ಏನಾಗಿದೆ, ರೂಫ್ಗಳು ಲಿಫ್ಟ್ ಆಗೋಗಿದೆ ತುಂಬ ಕಡೆ, ಕಡೂರು ಭಾಗದಲ್ಲೆಲ್ಲ. ಮತ್ತು ಮೂಡಿಗೆರೆ ಭಾಗದಲ್ಲಿ ಮರಗಳು ಬಿದ್ದು, ತುಂಬ ಮನೆ ಹತ್ರನೇ ಇರುವಂಥ ಮರಗಳು ಬಿದ್ದು ತುಂಬ ಡ್ಯಾಮೇಜಸ್ ಆಗಿದ್ದಾವೆ. ಸೊ ಈವರೆಗೂ ನಾವು 70.59 ಲಕ್ಷ SDRF ನಾರ್ಮ್ಸ್ ಪ್ರಕಾರ ಏನಿದೆ ಅದು ಪೇಮೆಂಟ್ ಮಾಡಿದ್ವಿ. ಇನ್ಫ್ರಾಸ್ಟ್ರಕ್ಚರಿಗೆ ಸಂಬಂಧಿಸಿದಂತೆ ಬ್ರಿಡ್ಜಸ್ಗಳು ತುಂಬ ಹಾನಿ ಆಗಿದೆ. PWDನವರು ಹೋಗಿ ಎಸ್ಟಿಮೇಟ್ ಮಾಡಿ ಲಾಸಸ್ ಏನು ತೋರಿಸಿದ್ದಾರೆ. 41 ಬ್ರಿಡ್ಜ್ಗಳು ಡ್ಯಾಮೇಜ್ ಆಗಿದೆ. ಆಮೇಲೆ ರೋಡ್ಸು PWD ರೋಡ್ಸ್ 8.5 ಕಿಲೋಮೀಟ್ರು ಡ್ಯಾಮೇಜಸ್ ಇದೆ. ಅದು ಸಹಿತ ಅವರು ಇನ್ಫ್ಯಾಕ್ಟ್ ಇವತ್ತು ಬೆಳಿಗ್ಗೆ ಮಾನ್ಯ PWD ಮಿನಿಸ್ಟ್ರು ಸಹಿತ ಒಂದು ಸಭೆ ನಡೆಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳಾದ ಮೀನಾ ನಾಗರಾಜ್ ಅವರು ಮಾತನಾಡಿ, ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿ ರಸ್ತೆಯಲ್ಲಿ ಹಲವು ಕಡೆ ಭೂಕುಸಿತ ಉಂಟಾಗಿದ್ದು, ಲೋಕೋಪಯೋಗಿ ಇಲಾಖೆ ಇನ್ನೂ 1 ವಾರ ದುರಸ್ತಿಗೆ ಕಾಲಾವಕಾಶ ಕೇಳಿರುವ ಹಿನ್ನೆಲೆಯಲ್ಲಿ ಜುಲೈ 29ರವರೆಗೆ ಗಿರಿ ಪ್ರದೇಶಕ್ಕೆ ಪ್ರವಾಸಿಗರ ವಾಹನಗಳನ್ನು ನಿಷೇಧಿಸುವುದಾಗಿ ಹೇಳಿದರು. ಕ್ಲೋಸ್, ಯಾಕಂದರೆ ಲ್ಯಾಂಡ್ ಸ್ಲೈಡ್ ತುಂಬ ಆಗಿದೆ. 8-9 ಕಡೆ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ. ಮತ್ತು ತುಂಬ ಶೋಲ್ಡರ್ಸು ಎಲ್ಲ ಕೊರ್ಕೊಂಡು ಹೋಗ್ಬಿಟ್ಟಿದೆ. ಮತ್ತು ರೋಡ್ಸು ಸಹಿತ ಕೇವಿನ್ ಆಗಿರೋ ಹಿನ್ನೆಲೆಯಲ್ಲಿ ರೆಸ್ಟೋರೇಷನ್ ವರ್ಕ್ ಅವಶ್ಯಕತೆ ಇರೋ ಹಿನ್ನೆಲೆಯಲ್ಲಿ 1 ವೀಕ್ ಟೈಮ್ ಕೇಳಿದ್ದಾರೆ. ಸೊ ಹಾಗಾಗಿ ನಾವು ಯಾವುದೇ ಟ್ರಾಫಿಕ್ನ ಸದ್ಯಕ್ಕೆ 1 ವಾರ ವಿ ವಿಲ್ ನಾಟ್ ಅಲೌ ಟ್ರಾಫಿಕ್. ಉಳಿದಂತೆ ಅಡ್ವೈಸರಿ ಮಾತ್ರ ಟೂರಿಸ್ಟ್ಗೆ ಕೊಟ್ಟಿದ್ದೀವಿ. ಬಿಕಾಸ್ ಮಳೆ ಹೆಚ್ಚಿದ್ದರಿಂದ ವಿಲ್ ನಾಟ್ ಲೈಕ್ ಎನಿ ಬ್ಯಾನ್, ಬಟ್ ಆದಷ್ಟು ಮುನ್ನೆಚ್ಚರಿಕಾ ಕ್ರಮ ಆಗಿ ಚಿಕ್ಕಮಗಳೂರನ್ನ ಮಳೆಗಾಲದವರೆಗೂ ಅವಾಯ್ಡ್ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಇತ್ತು. ಸೊ ಟೂರಿಸ್ಟ್ ಫುಟ್ಫಾಲ್ಸ್ ಹ್ಯಾಸ್ ನಾಟ್ ಬೀನ್ ವೆರಿ ಹೈ, ಬಟ್ ಬಹುಶಃ ಅದು ನಮ್ಮೆಲ್ಲರೂ ಮಾಧ್ಯಮದ ಮುಖಾಂತರ ಸಾಕಷ್ಟು ಅದು ಪ್ರಚಾರ ಆಗಿದೆ. ಸೊ ಫಾರ್ ಎಲ್ಲೂ ನಮಗೆ ಪ್ಯಾನಿಕ್ ಕಾಲ್ಸ್ ಆಗಲಿ, ಇಶ್ಯೂಸ್ ಆಗಲಿ ಇಲ್ಲ. ಬಟ್ ಎಸ್, ಅನ್ಫಾರ್ಚುನೇಟ್ಲಿ ಮನೆ ಡ್ಯಾಮೇಜಸ್ ಹ್ಯಾವ್ ಬಿನ್ ಹೈ. ಈಗ ಏನು ಸಂಪಾಜೆ ರೋಡ್ ಬ್ಲಾಕ್ ಆಯಿತು, ಪ್ಲಸ್ ಶಿರಾಡಿ ಅವ್ರದ್ದು ಕೆಲವು ರಿಸ್ಟ್ರಿಕ್ಷನ್ಸ್ ಇತ್ತು. ಪೂರ್ಣ ಪ್ರಮಾಣದ ಲೈಟ್ ವೆಹಿಕ್ಯುಲರ್ ಟ್ರಾಫಿಕ್ ಏನಿತ್ತು, ನಮ್ಮ ಚಾರ್ಮಾಡಿ ಘಾಟ್ ಮೇಲೆ ಹಾದು ಹೋಗ್ಲಿಕ್ಕೆ ಅವರೇನು ರಿಕ್ವೆಸ್ಟ್ ಮಾಡಿದ್ರು. ಹಾಗಾಗಿ ನಾವು ಒಂದು ರೇಖಿ ಮಾಡಿದ್ದೀವಿ. ಬಟ್ ಶಿರಾಡಿ ಡೇ ಟೈಮಲ್ಲಿ ಓಪನ್ ಇದೆ ಇನ್ಸ್ಟ್ರಕ್ಷನ್ಸ್ ಪ್ರಕಾರ. ಸೊ ಹೆವಿ ಮೂವ್ಮೆಂಟ್ ಆಫ್ ಆಲ್ ಎಸೆನ್ಷಿಯಲ್ ವೆಹಿಕಲ್ಸು ಶಿರಾಡಿ ಮೇಲೆ ಹೋಗ್ತಾ ಇದೆ. ನಮ್ಮಲ್ಲಿ ಏನು ಆ ಬ್ಯಾನ್ ನಂತರ ಏನು ಹೆಚ್ಚು ಟ್ರಾಫಿಕ್ ಏನು ಕಾಣ್ತಾ ಇಲ್ಲ. ಬಟ್ ಉಳಿದಂಥ ಏನು ಸೇಫ್ಟಿ ಪ್ರಿಕಾಷನ್ಸ್ ಇದೆ ಆಗಲೇ NHನವರು ಆ ಟೀಮ್ ಜೊತೆ ಮಾಡ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಪೊಲೀಸ್ ಮುಖ್ಯ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ವಿಕ್ರಮ್ ಅಮಟೆ, ಜಿಲ್ಲಾ ಪಂಚಾಯಿತಿ CEO ಕೀರ್ತನ ಹಾಜರಿದ್ದರು.